ತುಲಾ ರಾಶಿ. ತುಲಾ ರಾಶಿಯಲ್ಲಿರುವಂತವ್ರಿಗೆ ಈ ವರ್ಷ ಸ್ವಲ್ಪ ಕಠಿಣವಾದ ಒಂದು ವರ್ಷ ಅಂತ ಹೇಳ್ಬೋದು. ಹಣಕಾಸಿನ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ಬೋದು. ಹಾಗೆ ತುಲಾ ರಾಶಿಯಲ್ಲಿರುವಂತವ್ರಿಗೆ ಕೆಲವೊಂದು ಭೂ ವಿವಾದಗಳಲ್ಲಿ ಸಿಗಾಕೊಳ್ಳುವಂತ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ತುಲಾ ರಾಶಿಯಲ್ಲಿರುವಂತ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಅಸಮತೋಲನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರೆ ತುಲಾ ರಾಶಿಯಲ್ಲಿ ಹುಟ್ಟಿರುವಂತಹ ಚಿತ್ರರಂಗದಲ್ಲಿ ಇರ್ಬೋದು, ಕಲಾರಂಗದಲ್ಲಿ ಇರುವಂತವ್ರಿಗೆ, ತುಲಾ ರಾಶಿಯಲ್ಲಿರೋರಿಗೆ ಸಾಕಷ್ಟು ಒಳ್ಳೆ ಯೋಗಗಳು ಕಂಡು ಬರುವಂತ ಒಂದು ಯೋಗ ಈ ವರ್ಷ ನಮಗೆ ಕಂಡು ಬರ್ತಾ ಇದೆ. ಅದರಿಂದ ತುಲಾ ರಾಶಿಯಲ್ಲಿ ಹುಟ್ಟಿರುವಂತವ್ರು ಯಾವ ದೇವರ ಪೂಜೆಯನ್ನ ಮಾಡ್ಬೋದು ಅಂತ ನಾವು ನೋಡೋದಾದ್ರೆ, ತುಲಾ ರಾಶಿಯಲ್ಲಿ ಹುಟ್ಟಿರುವಂತವ್ರು ಈ ವರ್ಷ ಪೂರ್ತಿ ನೀವು ದುರ್ಗೆ ಆರಾಧನೆ ಮಾಡೋದ್ರಿಂದ ನಿಮಗ್ ಬರುವಂತಹ ಒಂದು ಅನೇಕ ಅಡೆತಡೆಗಳಿಂದ ಖಂಡಿತವಾಗಿ ನೀವು ದೂರ ಆಗ್ಬಹುದು. ಅದರಿಂದ ದುರ್ಗಾ ಅಷ್ಟೋತ್ರ ಓದುವಂಥದ್ದು ಅಥವಾ ದುರ್ಗಾ ಶತನಾಮಾವಳಿಯನ್ನ ಓದುವಂಥದ್ದು ಇವೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಗೆ ಶುಭ ಫಲಗಳು ಖಂಡಿತ ದೊರೆಯುತ್ತೆ.